ಮದುವೆಗಾಗಿ ಎಲ್ಲಾ ಸಿದ್ಧಾಂತಗಳನ್ನ ಗಾಳಿಗೆ ತೂರಿದ್ರ ಡಾಲಿ ಧನಂಜಯ್. ಸಿಂಪಲ್ ಅಂತ ಹೇಳಿ ಅದ್ಧೂರಿ ಮದುವೆ ಆಗ್ತಿರೋದು ಯಾಕೆ? ಡಾಲಿ ಧನಂಜಯ್ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಹೌದು, ಬೆಳಿಬೇಕು, ಆದ್ರೆ ಬಡವರಲ್ಲಿ ಅಹಂಕಾರ ಬೆಳಿಬಾರ್ದು. ಬಡವರ ಹೆಸರು ಉತ್ತುಂಗಕ್ಕೆ ಏರಬೇಕು, ಆದ್ರೆ ಮದ ಉತ್ತುಂಗಕ್ಕೆ ಏರಬಾರ್ದು. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆ ಅಂದ್ರೆ ಆಡಂಬರಾನ. ಈ ಮೂವರು ಮಾನವತಾವಾದಿಗಳಿಗೆ ಕಳಂಕ ತಂತ್ರ. ಹಾಗಾದ್ರೆ ಡಾಲಿ ಧನಂಜಯ್, ಹಾಗಾದ್ರೆ ನಟರಾಕ್ಷಕ ಬಿರುದಾಂಕಿತ ಹೇಳುವುದೊಂದು ಮಾಡುವುದೊಂದ. ಸಿದ್ಧಾಂತಗಳಿಲ್ಲದ ಸೂತ್ರಧಾರ ಆಗುತ್ತಿದ್ದಾರ ನಟ ರಾಕ್ಷಸ ಡಾಲಿ ಧನಂಜಯ್. ಸಾಮಾಜಿಕ ಜಾಲತಾಣದಲ್ಲಿ ಡಾಲಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸಿಂಪಲ್ ಆಗಿ ಮದುವೆ ಆಗುವುದೆಂದ್ರೆ ಇದಾದರೆ ಅದ್ಧೂರಿ ಅಂದರೇನು? ಅದ್ಧೂರಿ ಮದುವೆ ಎಂದರೆ ಇದಕ್ಕಿಂತ ಇನ್ನೂ ಐಷಾರಾಮಿಯಾಗಿರುತ್ತಾ? ಫೇಸ್ಬುಕ್ನಲ್ಲಿ ಡಾಲಿ ಧನಂಜಯ ವಿರುದ್ಧ ಟೀಕಾಸ್ತ್ರಗಳ ಸುರಿಮಳೆ. ಟೀಕಾಸ್ತ್ರಗಳಿಗೆ ಸೂಕ್ತ ಉತ್ತರ ಕೊಡ್ತಾರ ನಟ ರಾಕ್ಷಸ ಡಾಲಿ ಧನಂಜಯ. ಅದ್ಧೂರಿ ಮದುವೆ ಆಗಲು ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಡಾಲಿ ಧನಂಜಯ್. ಜನ ಬೆಳೆಸಿರೋದು ಡಾಲಿ ಧನಂಜಯರವರನ್ನ. ಹೆಂಗ್ ಬೆಳೆಸಿದ್ರು? ದುಡ್ಡು ಕೊಟ್ಟು ಬೆಳೆಸಿದ್ದ ಅಲ್ಲ. ಡಾಲಿ ಧನಂಜಯ್ ಸಿನಿಮಾ ಮಾಡ್ತಾರೆ. ಡಾಲಿ ಧನಂಜಯ್ ಸಿನಿಮಾ ರಿಲೀಸ್ ಆದಾಗಲೇ ಕನ್ನಡದ ನಾನಾ ಸಿನಿಮಾಗಳು ರಿಲೀಸ್ ಆಗ್ತವೆ. ಒಂದು ಶುಕ್ರವಾರ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ. ಅದರಲ್ಲಿ ತಮ್ಮವರು ಯಾರು, ತಮ್ಮ ಇಷ್ಟ ನಟರು ಯಾರು, ಅವರ ಸಿನಿಮಾವನ್ನು ಕನ್ನಡಿಗರು ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾರೆ. ಸುಮ್ಮನೆ ಹೋಗ್ತಾರಾ? ಇಲ್ಲ, ದುಡ್ಡು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ಸಿನಿಮಾ ನೋಡ್ತಾರೆ. ಜನ ನೋಡಿದರೆ ಸಿನಿಮಾ ಹಿಟ್ ಆಗುತ್ತೆ. ಜನ ನೋಡಿದರೆ ಆ ಸಿನಿಮಾದ ಹೀರೋ ಆಗ್ತಾನೆ. ಜನ ನೋಡದೇ ಇದ್ದರೆ ಸಿನಿಮಾದ ಹೀರೋ ಆಗೋದಿಲ್ಲ, ಝೀರೋದಲ್ಲೇ ಬಾಕಿ ಉಳಿತಾನೆ. ನಟ ಧನಂಜಯ್ ಹೀರೋ ಆಗಿದ್ದು ಜನ ಸಿನಿಮಾ ನೋಡಿದ ನಂತರ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂಥೇಳಿ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಡೈಲಾಗ್ ಹೊಡೆದ್ರೆ ಸಾಕಾಗೋದಿಲ್ಲ. ತನ್ನ ಪ್ರಾಯೋಗಿಕ ಜೀವನದಲ್ಲೂ ಡಾಲಿ ಧನಂಜಯ ಸಿಂಪಲ್ ಆಗಿ ಇರಬೇಕಲ್ವಾ? ಸಿಂಪಲ್ ಆಗಿ ಒಂದು ಹೇಳ್ತೀನಿ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದ ಕಾಲಘಟ್ಟದಲ್ಲೂ ಅದೇ ಕ್ರೌಡು. ಒಂದು ವೇಳೆ ಆ ಕಾಲದಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಸ್ನ್ಯಾಪ್ಚಾಟು, ಇನ್ಸ್ಟಾಗ್ರಾಮು ಇದ್ದಿದ್ದರೆ ಏನು ಗತಿ ಇರ್ತಿತ್ತು? ರೀಲ್ಸ್ಗಳಲ್ಲಿ ರಾಜ್ಕುಮಾರ್ ಅವರನ್ನು ನೋಡೋದಕ್ಕೂ ಬಂದ ಕ್ರೌಡುಗಳೇ ಇರ್ತಾ ಇತ್ತೇನೋ. ಅಂತಹ ನಟ ರಾಜ್ಕುಮಾರ್ ಸಿನಿಮಾದಲ್ಲಿ ಹೆಂಗಿದ್ರು ಹಂಗೆ ಜೀವನದಲ್ಲಿದ್ದರು. ಸಿನಿಮಾದ ಮುಖಾಂತರವಾಗಿ ಇಡೀ ಕರ್ನಾಟಕಕ್ಕೆ ಕನ್ನಡದ ಮೇಷ್ಟ್ರು ಥರ ಇದ್ದರು. ಅವರು ಮಾತನಾಡ್ತಿದ್ದಂತಹ ಕನ್ನಡ ಭಾಷೆ, ಅವರು ಮಾತನಾಡ್ತಾ ಇದ್ದಂತಹ ಗೌರವಯುತ ಪದಗಳು, ಅವರ ನಿಜ ಜೀವನದಲ್ಲಿ ಅವರು ಅಳವಡಿಸಿಕೊಂಡಂತಹ ಕೆಲ ಸೂತ್ರಗಳು, ಅವರ ಆಹಾರ ಪದ್ಧತಿ, ಅವರ ವಸ್ತ್ರಧಾರಣೆ, ಅವರಲ್ಲಿದ್ದಂತಹ ಅತಿಯಾದ ಸರಳತೆ, ಅತಿಯಾಗಲೂಬಾರದು ಸರಳತೆ, ಅದು ಕೂಡ ಅಪಾಯಕಾರಿ. ಆದರೆ ಡಾಕ್ಟರ್ ರಾಜ್ಕುಮಾರ್ನಲ್ಲಿದ್ದಂತಹ ಸರಳತೆ ಅದು ಆರೋಗ್ಯಕರವಾದಂತಹ ಸರಳತೆ. ಇನ್ನೊಬ್ಬರು ಅನುಕರಣೆ ಮಾಡಬಹುದಾದಂಥ ಸರಳತೆ. ಆ ವಿಪರೀತ ಸರಳತೆನೂ ಇರಬಾರ್ದು, ಅತಿರೇಕದ ಅಹಂಕಾರನೂ ಇರಬಾರ್ದು.
ಹಾಗಾದರೆ ನಾನು ವಿಷಯಕ್ಕೆ ಬರ್ತೀನಿ. ಡಾಲಿ ಧನಂಜಯ್ ಅದ್ದೂರಿ ಮದುವೆ, ಅದರ ಬಗ್ಗೆ ಯಾವ ತರಹದ ಮತ್ಸರ ನಮಗಿಲ್ಲ. ಡಾಲಿ ಧನಂಜಯ್ ನಮ್ಮವರೇ, ಡಾಲಿ ಧನಂಜಯ್ ನಮ್ಮ ಭಾಷೆಯ ನಟನ ಅದ್ದೂರಿ ಮದುವೆ, ಅದ್ರ ಬಗ್ಗೆ ನಾವು ನಕಾರ ಎತ್ತಾ ಇಲ್ಲ. ಆದರೆ ಸಿಂಪಲ್ ಅಂಥೇಳಿ ಅದ್ದೂರಿ ಮದುವೆ ಆಗ್ತಿರೋದು ಯಾಕೆ ಡಾಲಿ? ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆ ಅಂದರೆ ಐಷಾರಾಮಿನ, ಈ ಮೂವರು ಮಾನವತಾವಾದಿಗಳಿಗೆ ಕಳಂಕ ತಂದ್ರ ನಟ ಡಾಲಿ. ಹಾಗಾದರೆ ನಟ ರಾಕ್ಷಸ ಬಿರುದಾಂಕಿತ ಹೇಳುವುದೊಂದು ಮಾಡುವುದೊಂದ, ಸಿದ್ಧಾಂತಗಳಿಲ್ಲದ ಸೂತ್ರಧಾರ ಆಗುತ್ತಿದ್ದಾರ ನಟ ರಾಕ್ಷಸ ಡಾಲಿ ಧನಂಜಯ. ಸಾಮಾಜಿಕ ಜಾಲತಾಣದಲ್ಲಿ ಡಾಲಿ ವಿರುದ್ಧ ಭುಗಿಲೆದ್ದ ಭಾರಿ ಆಕ್ರೋಶ. ಸಿಂಪಲ್ ಆಗಿ ಮದುವೆ ಆಗುವುದೆಂದರೆ ಇದಾದರೆ ಅದ್ದೂರಿ ಅಂದರೆ ಏನು ನೋಡಿ. ವ್ಯತ್ಯಾಸ ಸಾಲಲ್ಲಿ ನಾವು ವ್ಯತ್ಯಾಸ ಹೆಂಗೆ ಕೊಟ್ಟಿದ್ದೀವಿ ಅಂದರೆ, ಸಿಂಪಲ್ ಮದುವೆನೇ ಇದಾದರೆ ನೋಡಿ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಅದು ಪೂರ್ವಭಾವಿ ಸಿದ್ಧತೆ. ಅದು ಮದುವೆ ನಾಳೆ, ಇವತ್ತು ಅಲ್ಲಿನ ಸ್ಥಳೀಯ ಸಾಂಪ್ರದಾಯಿಕ ವಿಚಾರಧಾರೆಗಳನ್ನೆಲ್ಲ ಇವತ್ತು ಮುಗಿಸ್ತಾರೆ ಡಾಲಿ ಧನಂಜಯ್. ಕೆಂಡ ತುಳಿಯುವಂಥದ್ದು ಅದು ಅಲ್ಲಿನ ಸ್ಥಳೀಯ ಆಚರಣೆ, ಅದನ್ನು ಕೂಡ ಬೆಂಬಲಿಸಿದ್ದಾರೆ ನೋಡಿ. ಅದು ಅವರ ಸರಳತೆಗೆ ಮೆಚ್ಚುಗೆ ಇರುವಂತಹದ್ದು. ಆದರೆ ನಾಳೆ ನಡಿಬಹುದಾದಂತಹ ಮದುವೆಯ ಸಣ್ಣ ಝಲಕ್ ನೋಡಿದ್ರೆ ಭಯಪಡ್ತೀರಿ ನೀವು. ಅಂಬಾನಿ ಮಕ್ಕಳು ಮದುವೆನೋ ಅಂತ ಅನ್ಕೋತೀರಿ. ಆದರೆ ನಮ್ಮ ಹುಡುಗ ಆಗಲಿ, ಆದರೆ ಹೇಳಿದ್ದೊಂದು ಮಾಡಿದ್ದೊಂದ ಅಂತ. ಸಿಂಪಲ್ ಆಗಿ ಮದುವೆ ಆಗುವುದೆಂದರೆ ಇದಾದರೆ ಅದ್ಧೂರಿ ಅಂದರೆ ಏನು? ಅದ್ದೂರಿ ಮದುವೆ ಎಂದರೆ ಇದಕ್ಕಿಂತ ಇನ್ನೂ ಐಷಾರಾಮಿ ಆಗಿರುತ್ತಾ? ಫೇಸ್ಬುಕ್ನಲ್ಲಿ ಡಾಲಿ ಧನಂಜಯ್ ವಿರುದ್ಧ ಟೀಕಾಸ್ತ್ರಗಳ ಸುರಿಮಳೆ. ಟೀಕಾಸ್ತ್ರಗಳಿಗೆ ಸೂಕ್ತ ಉತ್ತರ ಕೊಡ್ತಾರಾ ನಟ ರಾಕ್ಷಸ? ಅದ್ದೂರಿ ಮದುವೆ ಆಗಲು ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ನಟ ಭಯಂಕರ. ಇಲ್ಲಿ ಡಾಲಿ ಧನಂಜಯ್ ಐಷಾರಾಮಿ ಮದುವೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಯಾರ ತಕರಾರೂ ಇಲ್ಲ. ಫ್ರೀಡಮ್ ಟಿವಿ ತಕರಾರು ಕೂಡ ಮಾಡೋದಿಲ್ಲ. ಆದರೆ ಡಾಲಿ ಧನಂಜಯ್ ಹೇಳ್ಕೊಂಡು ಬಂದಿದ್ದ ರೀತಿ ಹೆಂಗಿತ್ತು? ಎಲ್ಲವೂ ಕೂಡ ಸರಳತೆಗೆ ತಲೆಗೆ ಹೊಡೆದಂಗೆ ಮಾತನಾಡ್ತಾ ಇದ್ರು ಡಾಲಿ ಧನಂಜಯ್. ಬಡವರು ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅಂತ ಮಾತನಾಡ್ತಾ ಇದ್ರು. ಶೆರಟನ್ ಹೋಟ್ಲಲ್ಲಿ ಮದುವೆ ಆಗ್ತಿದ್ದಾರೆ. ಹಾಗಾದರೆ ಇದೊಂಥರ ಆಭಾಸ ಅಲ್ವಾ, ಇದೊಂಥರ ತದ್ವಿರುದ್ಧ ಅಲ್ವಾ ಅನ್ನೋ ಥರದಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಈ ನವ ಜೋಡಿಗಳಿಗೆ ಶುಭ ಆಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಕಟ್ಟ ಕಡೆಯ ಆಶಯ.